ರಾಜ್ಯ ಬಿಜೆಪಿಯ ಬಣ ಕಿತ್ತಾಟಕ್ಕೆ ಬ್ರೇಕ್ ಬೀಳತ್ತಾ? ನಾಳೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ. ನಾಳೆ ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ. ಆಸ್ಪತ್ರೆಯೊಂದರ ಉದ್ಘಾಟನೆಗೆ ಅಂತ ಹೇಳಿ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ವಿಶ್ವತೀರ್ಥ ಮೆಮೋರಿಯಲ್ ಆಸ್ಪತ್ರೆಯ ಉದ್ಘಾಟನೆಗೆ ನಾಳೆ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸ್ತಾ ಇದ್ದು, ಇದೇ ವೇಳೆ ರಾಜ್ಯ ನಾಯಕರಿಗೆ ಸಂದೇಶವನ್ನ ರವಾನಿಸುವ ಸಾಧ್ಯತೆ ಇದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಾಗಿ ರೆಬೆಲ್ಸ್ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅವರಿಗೆ ದೂರನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ವಿಜಯೇಂದ್ರ ಅವರ ಟೀಮ್ ಕೂಡ ಈಗಾಗಲೇ ಈ ಒಂದು ರೆಬೆಲ್ಸ್ ಟೀಮ್ ವಿರುದ್ಧ ದೂರು ಕೊಡೋದಕ್ಕೂ ತಯಾರಿಯನ್ನ ಮಾಡಿಕೊಂಡಿದೆ. ಆದ್ರೆ ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳತ್ತಾ? ಮದ್ದನ್ನ ಅರಿತಾರ? ಈ ಸಲ ಆದ್ರೂ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾ ಅನ್ನೋದು ಕಾದು ನೋಡಬೇಕು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರದ ಬಗ್ಗೆ ಚರ್ಚೆ ನಡೀಬೇಕು. ಯಾರಾಗ್ತಾರೆ ಅನ್ನೋದು ಎಲ್ರಿಗಿರುವ ಕುತೂಹಲ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಸುಧಾಕರ್ ಕೊಟ್ಟಂತಹ ಹೇಳಿಕೆ ಇದು. ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರದ ಬಗ್ಗೆ ಇದೀಗ ಸಂಸದರಾಗಿರುವಂತಹ ಸುಧಾಕರ್ ಮಾತನಾಡಿದ್ದಾರೆ. ರಾಜ್ಯಾಧ್ಯಕ್ಷರ ವಿಚಾರದ ಬಗ್ಗೆ ಚರ್ಚೆ ನಡೀಬೇಕು. ಯಾರಾಗ್ತಾರೆ ಅನ್ನುವ ಕುತೂಹಲ ಇದೆ. ಯಾರಾಗ್ತಾರೆ, ಇವರೇ ಇರ್ತಾರ ಅನ್ನುವ ಕುತೂಹಲ ಇದೆ. ಪಕ್ಷದ ನಾಯಕರಿಗೂ ಸಾಕಷ್ಟು ಕುತೂಹಲ ಇದೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚರ್ಚೆ ನಡೀಬೇಕಲ್ಲ ಸರ್. ರಾಜ್ಯಾಧ್ಯಕ್ಷರ ನೇಮಕ ಆಗೋವರೆಗೂ ರಾಜ್ಯಾಧ್ಯಕ್ಷರು ಯಾರು, ಇವರೇ ಇರ್ತಾರ, ಮುಂದುವರಿತಾರ, ಇನ್ನೊಬ್ರು ಆಗ್ತಾರ, ಈ ಚರ್ಚೆ ಮಾಧ್ಯಮದವ್ರಿಗೂ ಬಹಳ ಇಂಟ್ರೆಸ್ಟು, ಜನರಿಗೂ ಇಂಟ್ರೆಸ್ಟು, ಪಾರ್ಟಿಯಲ್ಲಿ ಇರ್ತಕ್ಕಂಥ ಮುಖಂಡರಿಗೂ ಇಂಟ್ರೆಸ್ಟ್ ಇದೆ. ಚಿಕ್ಕಬಳ್ಳಾಪುರದ ಸಂಸದರಾಗಿರುವಂತಹ ಸುಧಾಕರ್ ಅವರ ಮಾತಿನಲ್ಲಿ ಸಾಕಷ್ಟು ಅರ್ಥವನ್ನ ನಾವಿಲ್ಲಿ ಗಮನಿಸಬಹುದು. ಎಲ್ಲ ಲೆಕ್ಕಾಚಾರಗಳ ವಿಚಾರವನ್ನು ಕೂಡ ಅವರಲ್ಲಿ ಮಾತನಾಡಿದ್ದಾರೆ. ಎಲ್ರಿಗೂ ಇಂಟ್ರೆಸ್ಟ್ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಯಾರಾಗ್ತಾರೆ, ಈ ಚರ್ಚೆ ಅಂತೂ ಆಗ್ಲೇಬೇಕಾಗತ್ತೆ, ಕುತೂಹಲ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ ಬಿಜೆಪಿಯ ಚಾಣಕ್ಯ ಆಗಿರುವಂತಹ ಕೇಂದ್ರ ಗೃಹ ಸಚಿವರು ಆಗಿರುವ ಅಮಿತ್ ಶಾ ಅವರು. ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರಾ? ರೆಬೆಲ್ಸ್ ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ರು ಕೂಡ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಈಗ ನಾಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಲಾದ್ರೂ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅವಕಾಶ ಸಿಗತ್ತಾ, ದೂರನ್ನ ಕೊಡೋದಿಕ್ಕೆ ಅವರಿಗೆ ಅಲ್ಲಿ ಪರ್ಮಿಷನ್ ಸಿಗತ್ತಾ ಅನ್ನುವಂತಹ ಕುತೂಹಲ ಇದೆ. ಇನ್ನು ಆರ್ಡಿಪಿಆರ್ ಚೀಫ್ ಇಂಜಿನಿಯರ್ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಆಗಿದೆ. ಟಿಡಿ ನಂಜುಂಡಪ್ಪ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿದ್ದು. ಇದು ಬೆಂಗಳೂರಿನ ನಂಜುಂಡಪ್ಪ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಟಿಡಿ ನಂಜುಂಡಪ್ಪ ಇವರ ಮನೆಯಲ್ಲಿ ಬೆಂಗಳೂರಿನ ಎಚ್.ಬಿ. ಕಲ್ಲೇಶಪ್ಪ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈಗಾಗಲೇ ಬೆಂಗಳೂರಿನ ನಂಜುಂಡಪ್ಪ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಬೇಬಿಯಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ ರೇಡ್ ಆಗಿದೆ. ಬೆಂಗಳೂರಿನ ಎಚ್.ಬಿ. ಕಲ್ಲೇಶಪ್ಪ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದು, ಕಲ್ಲೇಶಪ್ಪಗೆ ಸೇರಿದ ಆಸ್ತಿ ಪತ್ರಗಳ ಪರಿಶೀಲನೆಯನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆರ್ಡಿಆರ್ಎಫ್ ಚೀಫ್ ಇವರ ಮನೆ ಮೇಲೆ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ಆರ್ಡಿಪಿಆರ್ ಚೀಫ್ ಮನೆ ಮೇಲೆ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಈಗ ಅಧಿಕಾರಿಗಳಿಗೆ ಲಭ್ಯ ಆಗಿದೆ? ಇನ್ನೂ ಕೂಡ ಪರಿಶೀಲನೆ ಅಲ್ಲೂ ಕೂಡ ಕಂಟಿನ್ಯೂ ಆಗಿದೆಯಾ, ಹೇಗೆ ಮಂಜುನಾಥ್? ನವಿತಾ, ಖಂಡಿತವಾಗ್ಲೂ ಬೆಳಗಿನ ಜಾವ 6 ಗಂಟೆಗೆ ಲೋಕಾಯುಕ್ತ ಅಧಿಕಾರಿಗಳು ನಂಜುಂಡಪ್ಪನ ಮನೆ ಮೇಲೆ ರೈಡ್ ಮಾಡಿರ್ತಕ್ಕಂಥ ಸತತ 6ರಿಂದ 7 ಗಂಟೆ ಇನ್ನೂ ಕೂಡ ಒಂದು ತನಿಖೆಯನ್ನು ಮಾಡ್ತಾನೆ ಇದ್ದಾರೆ. ಸಾಕಷ್ಟು ಒಡವೆ ಹಾಗೂ ಮನೆಯಲ್ಲಿರ್ತಕ್ಕಂಥ ಕೆಲವು ಪತ್ರಗಳು ಲೋಕಾಯುಕ್ತ ಅಧಿಕಾರಿಗಳೇ ಸಿಕ್ಕಿರ್ತಕ್ಕಂಥದ್ದು. ಇದರ ಜೊತೆಗೆ ನಂಜುಂಡಪ್ಪ ಆರ್ಡಿಪಿಆರ್ ಅಲ್ಲಿ ಒಂದು ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಅಲ್ಲೇ ಕೆಲಸ ಮಾಡಿರೋದ್ರಿಂದ ಸಾಕಷ್ಟು ದಾಖಲೆಗಳು ಪತ್ತೆಯಾಗಿರ್ತಕ್ಕಂಥ ಅಧಿಕಾರಿಗಳು ಕೇಳುವ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ನಂಜುಂಡಪ್ಪ ಅವರು ಉತ್ತರವನ್ನು ಕೊಡ್ತಾ ಇರ್ತಕ್ಕಂಥ. ಜೊತೆಗೆ ನಂಜುಂಡಪ್ಪ ಮನೆ ಅಲ್ಲದೆ ಕಲ್ಲೇಶ್ ಅಂತ ಹೇಳಿ ಈತನು ಕೂಡ ಒಂದು ಖಾಸಗಿ ಅಂದ್ರೆ ಒಂದು ಇಂಜಿನಿಯರ್ ಆಗಿ ಕೆಲಸ ಆತನ ಮನೆ ಅಂದ್ರೆ ಮೈಸೂರು ರಸ್ತೆಯಲ್ಲಿ ಆತನ ಮನೆ ಮೇಲೆ ಕೂಡ ರೈಡ್ ಮಾಡಿರ್ತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು. ಸದ್ಯಕ್ಕೆ ನಂಜುಂಡಪ್ಪನ ಮನೆಯಲ್ಲಿ ಸಾಕಷ್ಟು ಮದ್ಯ ಬಾಟ್ಲಿ ಸಿಕ್ಕಿರೋದ್ರಿಂದ ಅಬಕಾರಿ ಇಲಾಖೆಗೆ ಒಂದು ತಕ್ಷಣವೇ ನೋಟಿಸ್ ಹಾಗೂ ಕಾಲನ್ನ ಮಾಡಿ ಹೇಳಿದ್ದಾರೆ ಇಡಿ ಲೋಕಾಯುಕ್ತ ಅಧಿಕಾರಿಗಳು. ತಕ್ಷಣ ಅಧಿಕಾರಿಗಳು ಅಂದ್ರೆ ಅಬಕಾರಿ ಅಧಿಕಾರಿಗಳು ಲೋಕಾಯುಕ್ತ ರೈಡ್ ಆಗಿರುವಂತಹ ಸ್ಥಳ ಏನ್ ನಂಜುಂಡಪ್ಪ ಮನೆಗೆ ಬಂದು ಸಾಕಷ್ಟು ಒಂದು ಅಂದ್ರೆ ಮದ್ಯದ ಬಾಟಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ. ಹೇಗೆ ತಂದ್ರೆ ಇಷ್ಟು ಲಿಕ್ಕರ್ಗಳನ್ನ ಹೇಗೆ ಇಟ್ಟಿದ್ದೀರಾ ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೇಳಿ ಅಲ್ಲಿಂದ ತೆರಳಿರ್ತಕ್ಕಂಥದ್ದು. ಸದ್ಯಕ್ಕೆ ಇನ್ನೂ ಕೂಡ ರೈಡ್ ಅನ್ನು ನಡೆತಾ ಇದ್ದಾರೆ. ಸುಮಾರು 14 ಜನ ಅಧಿಕಾರಿಗಳಿಂದ ಈ ರೈಡ್
ರೇಡನ್ನು ಮಾಡಿರ್ತಕ್ಕಂಥದ್ದು. ಬೆಳಗಿನ ಜಾವ 6 ಗಂಟೆಗೆ ಸ್ವತಃ ನಂಜುಂಡಪ್ಪ ಕೂಡ ಇದ್ದಿರಲಿಲ್ಲ, ಆಗ್ಲೇ ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ಬಾಗಿಲು ತಟ್ಟಿ ರೇಡನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಅಕ್ರಮ ಸಕ್ರಮ ಆಸ್ತಿಗಳಂದ್ರೆ ಹೆಚ್ಚಾಗಿ ಆ ಮಿತಿ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲೂ ಕೂಡ ಇವರು ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿ ಬಂದಿರತಕ್ಕಂಥ. ಸದ್ಯಕ್ಕೆ ಈ ಎಲ್ಲ ವಿಚಾರಣೆಯನ್ನು ಇಟ್ಕೊಂಡು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಕೆಲವು ಪ್ರಶ್ನೆಗಳನ್ನ ಈಗಾಗಲೇ ನಂಜುಂಡಪ್ಪ ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.